ನಮಸ್ಕಾರ, ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಪ್ರತಿದಿನ ಒಂದು ಸಬ್ಜೆಕ್ಟ್ ತಗೊಂಡು ಅದರ ಆಳ ಅಗಲವನ್ನು ಅತಿಥಿಗಳ ಜೊತೆ ಚರ್ಚೆ ಮಾಡುವ ವಿಶೇಷ ಕಾರ್ಯಕ್ರಮವೇ ಬಿಗ್ ಡಿಬೇಟ್. ಪ್ರಧಾನಿ ಮೋದಿ ವಿರುದ್ಧ ಅವರ ಮಾತ್ರ ಸಂಘಟನೆ ಗರಂ ಆಗಿದೆ. ಇದರಿಂದ RSS ಮತ್ತು ಬಿಜೆಪಿ ಮಧ್ಯೆ ತೀವ್ರ ಸಂಘರ್ಷ ಶುರುವಾಗಿದೆ. ಬಹುಶಃ ಸರ್ಕಾರ ರಚನೆಯಾದಾಗಿನಿಂದಲೂ ನಡೆಯುತ್ತಿದ್ದ ಸಂಘರ್ಷ ಈಗ ಬಹಿರಂಗವಾಗಿ ಸ್ಫೋಟಗೊಂಡಂತೆ ಕಾಣುತ್ತಿದೆ. ಆದರೂ ಸರಸಂಘ ಸಂಚಾಲಕ ಮೋಹನ್ ಭಾಗವತ್ ಅವರು ಬೀಸಿರೋ ದಂಡ ಕೇಂದ್ರ ಸರ್ಕಾರಕ್ಕೆ ಬಲವಾದ ಪೆಟ್ಟು ಕೊಟ್ಟಿದೆ. ಹಾಗಾದರೆ ಪ್ರಧಾನಿ ಆಗ್ತಿದ್ದಂತೆ ಮೋದಿ ಬದಲಾದ್ರ ಅಥವಾ ಸಂಘವೇ ಮೋದಿ ಸರ್ಕಾರದ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಟು ಈಗ ಕಹಿ ಅನುಭವಿಸ್ತಾ ಇದೆಯಾ? ಸಂಘ ಬಿಜೆಪಿ ನಡುವಿನ ಸಂಘರ್ಷದಿಂದ ಜನರ ಮೇಲಾಗುವ ಪರಿಣಾಮ ಏನು? ಇದೇ ಇವತ್ತಿನ ಬಿಗ್ ಡಿಬೇಟ್. ಸಂಘ ದಕ್ಷ. ಎಸ್ ವೀಕ್ಷಕರೇ, ಇವತ್ತಿನ ಬಿಗ್ ಡಿಬೇಟ್ ಸಂಘ ದಕ್ಷ. ಬಿಜೆಪಿ ಸರ್ಕಾರ, ಕೇಂದ್ರದ ಬಿಜೆಪಿ ಸರ್ಕಾರ ಹಾಗೂ ಸಂಘ ಪರಿವಾರದ ನಡುವೆ ಒಂದು ಬಿಕ್ಕಟ್ಟು ಉಲ್ಬಣ ಆಗಿದೆಯಾ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ? ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗ್ತಿದ್ದಂತೆ RSS ತನ್ನ ಪರಿವಾರದ ಎಲ್ಲ ಸಂಘಟನೆಗಳಿಗೂ ಒಂದು ಸೂಚನೆ ಕೊಡ್ತು. ಸರ್ಕಾರ ಈಗ ಹನಿಮೂನ್ ಪೀರಿಯಡ್ನಲ್ಲಿದೆ, ಸ್ವಲ್ಪ ದಿನ ಸಂಭಾಳಿಸಿಕೊಂಡು ಹೋಗಿ, ಆಮೇಲೆ ಬೇಕಿದ್ದರೆ ಸರ್ಕಾರದ ಕಿವಿ ಹಿಂಡೋದು, ಬೆನ್ನು ತಟ್ಟೋದು ನೋಡೋಣ ಅಂತ. ಆದರೆ ಸರಸಂಘ ಸಂಚಾಲಕರೇ ಈಗ ಬಿಜೆಪಿ ಮೋದಿ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಏನದು? ಇಲ್ಲಿದೆ ರಿಪೋರ್ಟ್. ಮೋದಿ ಶಾಖಾ ತಗ್ಗಿಸ್ತಿದ್ಯಾ RSS? ಗುಜರಾತಿಗಳ ಸಾಂಘಿಕನಿಂದ ಸಿಟ್ಟಾಗಿದ್ಯಾ ಪರಿವಾರ? ಬಿಜೆಪಿ ವಿರುದ್ಧ ಸಂಘ ದಂಡ ಬೀಸ್ತಿರೋದ್ಯಾಕೆ? ಹೌದು, ವಿಕಾಸ ಎಂಬ ಕನಸಿನ ಗೋಪುರ ತೋರಿಸಿ ಅಧಿಕಾರಕ್ಕೇರಿರೋ ನರೇಂದ್ರ ಮೋದಿ ಅವರಿಗೆ 3 ತಿಂಗಳು ಕಳೆಯೋದ್ರಲ್ಲಿ ಸಂಘ ಸರಿಯಾದ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದೆ. लोग नहीं चाहते तो वही लोग, वही पार्टियां आगे नहीं आ सकती. लोग उसका श्रेय किसी किसी को देते हैं, व्यक्ति को देते हैं, दल को देते हैं, संगठनों को देते हैं, लेकिन वास्तविक श्रेय के अधिकारी कौन है? अपने समाज के सब सामान्य लोग. उनके मन में था, उन्होंने किया. वो सब संगठन पहले भी थे, वो सब व्यक्ति भी पहले थे, वो दल भी पहले थे. अब तक नहीं हुआ. अब क्यों हुआ? अब लोगों के मन में आया, इसलिए हुआ. ಪಕ್ಷಕ್ಕಿಂತಲೂ ಯಾರೂ ದೊಡ್ಡವರಲ್ಲ ಅನ್ನೋ ಹಳೆಯ ಸಿದ್ಧಾಂತವನ್ನೇ ಮೋಹನ್ ಭಾಗವತ್ ಪುನರುಚ್ಚರಿಸಿದ್ದಾರೆ. ಆದ್ರೆ ಮೋದಿ ಮಾತ್ರ ಈ ನಿಲುವಿನಿಂದ ಬದಲಾದಂತೆ ಕಾಣಿಸ್ತಿದೆ. पार्टी के लाखों कार्यकर्ताओं की टीम इस विजय श्री को प्राप्त करने के लिए जी जान से जुटी थी. राजनाथ सिंह जी इस टीम के कैप्टन थे और उनकी कैप्टनशिप में लक्षावधि कार्यकर्ताओं ने ये विजयश्री को प्राप्त किया है. और इसके मैन ऑफ द मैच श्री अमित भाई शाह थे. ಗೆಲುವಿನ ಗರಿಯನ್ನು ಆಪ್ತ ಅಮಿತ್ ಶಾ ಮುಡಿಗೆ ಸಿಕ್ಕಿಸಿ ಮೋದಿ ಸಂತುಷ್ಟರಾಗಿದ್ದಾರೆ. ಆದ್ರೆ ಸಂಘ ಪಕ್ಷದಿಂದ ವ್ಯಕ್ತಿ ಎಂಬುದನ್ನ ಗಟ್ಟಿಯಾಗಿ ನಂಬಿಕೊಂಡಿದೆ. ಹಾಗಾಗಿಯೇ ಮೋಹನ್ ಭಾಗವತ್ ಅವರು ಮೋದಿ ವಿರುದ್ಧ ಮಾತಿನ ದಂಡ ಬೀಸಿದ್ದಾರೆ. ಅಲ್ಲದೆ ಹನಿಮೂನ್ ಪೀರಿಯಡ್ ಮುಗಿಯೋವರೆಗೂ ಪಕ್ಷಕ್ಕೆ ಅವಕಾಶ ಕೊಡಿ ಅಂತ ಪರಿವಾರದ ಸಂಘಟನೆಗಳಿಗೆ ಸೂಚಿಸಿದ್ದ ಭಾಗವತ್ ಅವರೇ ಈಗ ಸರ್ಕಾರದ ಕಿವಿ ಹಿಂಡಿದ್ದಾರೆ. नए समय में पुरानी बात नहीं चलती, लेकिन जमीन हमेशा पुरानी रहती है. और सारे आसमान में उड़ने वालों को भी जमीन के पास वापस आना पड़ता है. चिड़िया उड़े कितनों आकाश, चारा है माटी के पास. ಸಂಘದ ಕರುಳ ಬಳ್ಳಿಯಿಂದಲೇ ಜನ್ಮ ಪಡೆದ ಬಿಜೆಪಿ ಅಧಿಕಾರ ಎಂಬ ಮೆಚುರಿಟಿ ಪಡೆದುಕೊಂಡ ಕೂಡಲೇ ಸಂಘದ ನಿಲುವಿಗೆ ವಿರುದ್ಧ ಹೆಜ್ಜೆ ಇಟ್ಟಿದೆ. ಹಾಗಾಗಿಯೇ ಮೋಹನ್ ಭಾಗವತ್ ಅವರು ಸಂಘದೊಡೆಗೆ ದಕ್ಷತೆ ಇರಲಿ ಅಂತ ಸೂಚ್ಯವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಸಂಘ, ಬಿಜೆಪಿ ಮತ್ತು ಮೋದಿ ಸರ್ಕಾರದ ನಡುವಿನ ಸಂಘರ್ಷದ ಮುನ್ಸೂಚನೆಯನ್ನು ಎತ್ತಿ ತೋರಿಸಿದೆ.
ಈಗಾಗಲೇ ಬಿಟಿ ಬೆಳೆಗಳಿಗೆ ಭಾರತದೊಳಗೆ ಪ್ರವೇಶ ನೀಡುವ ವಿಚಾರದಲ್ಲಿ ಸಂಘದ ಅಂಗ ಸಂಘಟನೆಗಳಾದ ಸ್ವದೇಶಿ ಜಾಗರಣ ಮಂಚ್ ಹಾಗೂ ಭಾರತೀಯ ಕಿಸಾನ್ ಮಜ್ದೂರ್ ಸಂಘ ಮೋದಿ ಸರ್ಕಾರದ ವಿರುದ್ಧ ಗರಂ ಆಗಿವೆ. ಇದರ ಮುಂದುವರೆದ ಭಾಗ ಎಂಬಂತೆ ಭಾಗವತ್ ಅವರು ಖಡಕ್ ಮಾತಿನ ದಂಡ ಬೀಸಿದ್ದಾರೆ. ಮೋದಿ ಆರ್ಎಸ್ಎಸ್ ನಿಲುವುಗಳಿಗೆ ತಿಲಾಂಜಲಿ ಬಿಟ್ಟಿದ್ದಾರೆ. ಸಂಘದ ಯೋಜನೆಗಳು ಸರ್ಕಾರ ನಡೆಸಲು ಯೋಗ್ಯವಲ್ಲವ? ಭಾಗವತ್ ವಾಗ್ಬಾಣ ಮೋದಿ ಸರ್ಕಾರಕ್ಕೆ ಎಚ್ಚರಿಕೆಯೋ ಹತಾಶೆಯ ನುಡಿಯೋ? ಇಂತಹ 10 ಹಲವು ಅನುಮಾನಗಳು ಈಗ ಗರಿಗೆದರಿಕೊಂಡಿದೆ. ನಿಷ್ಕರ್ಷೆಯಿಂದಷ್ಟೇ ಇದಕ್ಕೆಲ್ಲ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ಸಮಯ ನ್ಯೂಸ್. ಎಸ್ ವೀಕ್ಷಕರೇ, ಈ ವಿಚಾರದ ಬಗ್ಗೆ ಹಲವಾರು ಮಜಲುಗಳನ್ನು ನಾವಿವತ್ತು ಚರ್ಚೆಯನ್ನು ಮಾಡೋಣ. ಮೊದಲಿಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಡಾಕ್ಟರ್ ಎಲ್ ಹನುಮಂತಯ್ಯ, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಇನ್ನು GN ಹೆಗಡೆ ಇದ್ದಾರೆ, ಹಿರಿಯ ಪತ್ರಕರ್ತರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗೋಮಧುಸೂದನ್ ವಿಧಾನ ಪರಿಷತ್ ಸದಸ್ಯರು, ಅವರು ಮೈಸೂರಿಂದ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಇನ್ನು ರಮೇಶ್ ಬಾಬು JDS ವಕ್ತಾರರು ಇನ್ನು ಕೆಲವು ಕ್ಷಣಗಳಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಎಲ್ ಹನುಮಂತಯ್ಯ ಅವರ ಹತ್ರ ನಾನು ಮೊದಲಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತನಕ ಹನಿಮ್ಯೂನ್ ಪಿರಿಯಡ್ ಅನ್ನುವಂಥ ಮಾತುಗಳು ನಿಜವಾಗಲೂ ಇಲ್ಲಿ ಸರ್ಸಂಘ ಚಾಲಕ ಮೋಹನ್ ಭಾಗವತ್ ಅವರ ಹೇಳಿಕೆಗಳೇ ಅದೇ ರೀತಿಯಾಗಿರುತ್ತೆ. ಅಷ್ಟು ಸುಲಭವಾಗಿ ಯಾರಿಗೂ ಅರ್ಥ ಆಗೋದಿಲ್ಲ. ಆದರೆ ಆ ಉದ್ದೇಶ ಯಾರನ್ನ ಇಟ್ಕೊಂಡು ಹೇಳುವಂಥದ್ದಾಗಿತ್ತು? ಒಂದು ಮಾತಿದೆ, ಸಕ್ಸಸ್ ಹಸ್ ಗಾಟ್ ಮೆನಿ ಫಾದರ್ಸ್ ಅಂತ. ಈ ವಿಜಯ ಬಿಜೆಪಿ ಆದದ್ದು ಯಾರು ವಿಜಯ ಇದು ಅಂತ ಅನ್ನೋದ್ರ ಚರ್ಚೆ ಈಗ ಆರಂಭ ಆಗಿದೆ. 2-3 ತಿಂಗಳ ನಂತರ ಈಗ ಆರಂಭ ಆಗಿದೆ. ಈ ವಿಜಯದ ವಾರಸುದಾರರು ನಾವು ಅಂತ ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಮೋದಿಯವರು ಮನಸ್ಸಿನಲ್ಲೇ ವಿಜಯದ ವಾರಸುದಾರ ನಾನು ಅಂತ ಅಂದ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರ ಎಲ್ಲ ನಡೆ ಈ ವಿಜಯ ನನಗೆ ಸೇರಿದ್ದು ಅನ್ನೋದನ್ನ ಪ್ರೂವ್ ಮಾಡ್ತಾ ಇದೆ ನುಡಿಯ ಮೂಲಕ. ಎಸ್ ಅನ್ನೋನು ಬೈ ಆಕ್ಷನ್. ಮೋದಿ ಎಲ್ಲೂ ಮಾತಾಡ್ತಾ ಇಲ್ಲ, ಬಟ್ ಬೈ ಆಕ್ಷನ್ he is telling this is my success ಅಂತ. कैप्टन राजनाथ सिंह थे और मैन ऑफ द मैच अमित भाई शाह थे. करेक्ट. तो आरएसएस कुछ भी नहीं था. ಸೊ ಅದನ್ನ ಹೇಳ್ತಿದ್ದಾರೆ ಅವರು. ಅದು RSSಗೆ ತಡ್ಕೊಳಕ್ಕಾಗ್ತಿಲ್ಲ. ಅವರು ಹೇಳ್ತಿದ್ದಾರೆ, ಸಂಘದಿಂದ ನಿಮ್ಮ ಪಕ್ಷದಿಂದ ನಾವಲ್ಲ, ನಮ್ಮ ಸಹಾಯ ಎಷ್ಟು ತಗೊಂಡಿದ್ದೀರಿ, ದಟ್ ಇಸ್ ಅ ಫ್ಯಾಕ್ಟ್. ಆಮೇಲೆ ಇದೇನು ತಾತ್ವಿಕವಾದ ಭಿನ್ನಾಭಿಪ್ರಾಯ ಅಂತ ನನಗೆ ಅನಿಸ್ತಾ ಇಲ್ಲ ಅವರಿಬ್ಬರ ನಡುವೆ. ಅಂದ್ರೆ ಒಂದು ಅವಕಾಶವಾದಿತನದ ಭಿನ್ನಾಭಿಪ್ರಾಯ ಸಂಘ ಮತ್ತು ಮೋದಿಯವರ ನಡುವೆ ಇರೋದನ್ನ ಗಮನಿಸಬಹುದೇ ಹೊರತು ಇದರಲ್ಲಿ ಯಾವುದೇ ತಾತ್ವಿಕವಾದ ಭಿನ್ನಾಭಿಪ್ರಾಯ ಇದೆ ಅಂತ ಅನಿಸ್ತಾ ಇಲ್ಲ. ಅಂದ್ರೆ ವಿಜಯ ಸಿಕ್ಕಿದೆ, ವಿಜಯವನ್ನ ಯಾರ ಪಾಲಿಗೆ ಕೊಡಬೇಕು ಅಂತ ಅನ್ನೋದನ್ನ ಸಂಘ ಇದು ನನ್ನ ವಿಜಯ ಅಂತ ಹೇಳ್ತಾ ಇದೆ. ಇನ್ನೊಂದು ಮಾತು ಮೋದಿಯವರು ಅದನ್ನ ಒಪ್ಪಕ್ಕೆ ತಯಾರಿಲ್ಲ. ಇನ್ನೊಂದು ಮಾತನ್ನು ಕೂಡ ಮೋಹನ್ ಭಾಗವತ್ ಅವರು ಹೇಳ್ತಾರೆ, ಚಿಡಿಯಾ ऊपर उड़े तो कितना भी उड़े तो आना जमीन पर. ಅಂದ್ರೆ ನೀವು ಅದನ್ನ ಮರ್ತಿದ್ದೀರಿ, ನೀವೆಷ್ಟೇ ಮೇಲಕ್ಕೆ ಹೋದ್ರು ಕೂಡ ಅದು ಕೆಳಗೆ ಬರಲೇಬೇಕು ಭೂಮಿಗೆ, ಯಾಕಂದ್ರೆ ಅಲ್ಲಿಂದಲೇ ಆಗುವಂತದ್ದು ಎಲ್ಲ. ಎಸ್, ಅಂದ್ರೆ ನಾನು ಭೂಮಿ, ನೀವೆಲ್ಲ ಮೇಲೆ ಇರ್ತಕ್ಕಂಥ ನಾನು ಅಂದ್ರೆ ಸಂಘ, ಈ ಸಂಘ ಭೂಮಿ, ನೀವೆಲ್ಲ ಇದರ ವಾರಸುದಾರರು ಮೇಲಿದ್ದೀರಿ, ನೀವು ಎಷ್ಟೇ ಮೇಲಕ್ಕೆ ಹೋಗಿ ಅಧಿಕಾರ ಹಿಡಿದ್ರು ಮತ್ತೆ ವಾಪಸ್ ಬರಬೇಕು ಅಂತ ಅನ್ನೋದು ಅವರ. ಓಕೆ, ಅವ್ರ ನುಡಿ ಹಿಂದ್ಗಡೆ ಇನ್ನೂ ಒಂದು ಸತ್ಯ ಇದೆ. ಅಂದ್ರೆ ನಾಳೆ ಪೂರ್ತಿ ನಮ್ ಕೈ ತಪ್ಪಿ ಹೋದಾದ ಗೌರ್ಮೆಂಟ್ ಅನ್ನುವ ಆತಂಕ ಕೂಡ ಇದೆ. ಈ ಆತಂಕ ಯಾವಾಗ್ಲೂ ಇಂಥ ಮಾತುಗಳು ಬರೋದು ಯಾವಾಗ ಅಂದ್ರೆ ಆತಂಕದಿಂದ. ಈ ಆತಂಕ ನೋಡಿ, ಕರ್ನಾಟಕದಲ್ಲಿ ಸಂಘ ಹಿಂದ್ಗಡೆ ನಿಂತು ಅಧಿಕಾರವನ್ನು ನಡೆಸ್ತು. ಯಡಿಯೂರಪ್ಪನವರು ದಾಳವಾಗಿ ಅದಕ್ಕೆ ಅಧಿಕಾರ ನಡೆಯೋಕೆ ಅವಕಾಶ ಆಯ್ತು. ಅಂಥದ್ದೇ ನಿರೀಕ್ಷೆಯನ್ನ ಇವತ್ತು ಮೋಹನ್ ಭಾಗವತ್ ಅವರು ತೋರಿಸ್ತಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ. ಓಕೆ, ನಾನು GN ಹೆಗಡೆ ಅವರ ಹತ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಕೆಲವು ಲಿಸ್ಟ್ ಇದೆ. ಯಾಕಂದ್ರೆ 2012ರಿಂದ ಇದಕ್ಕಿಂತ ಮೋದಿ ಕೇಂದ್ರಿತ ವಾದವನ್ನು ಮೊದಲಿನಿಂದಲೂ ಮೋಹನ್ ಭಾಗವತ್ ವಿರೋಧಿಸಲೇ ಬಂದಿದ್ದಾರೆ. ನಂಬರ್ 1, 2012ರಲ್ಲಿ ಮಾತನ್ನು ಹೇಳ್ತಾರೆ, ಒಳ್ಳೆ ಆಡಳಿತ ನೀಡುವಲ್ಲಿ ಬಿಹಾರ ಗುಜರಾತ್ಗಿಂತಲೂ ಮುಂದಿದೆ ಎಂಬುದು ಜನರ ಭಾವನೆ ಎಂದು ಮೋಹನ್ ಭಾಗವತ್ ಹೇಳಿದ್ದರು. ಇದು ವಿವಾದವಾಗಿತ್ತು, ಬಿಜೆಪಿ ಮುಜುಗರ ಅನುಭವಿಸಿತ್ತು. ಇವತ್ತು ಇವರ ಹೇಳಿಕೆ ಏನನ್ನ ಸೂಚಿಸುತ್ತೆ? ನಿಮ್ಮ ಒಂದು ವಿಶ್ಲೇಷಣೆ. ನಾವು ಮೊದಲು ಈ ಬಿಜೆಪಿ ಮತ್ತು RSನ ಸಂಬಂಧವನ್ನು ಕೂಡ ಸ್ವಲ್ಪ ನೋಡಬೇಕಾಗುತ್ತೆ. ಈಗ ಗೋವಾದಲ್ಲಿ ಬಿಜೆಪಿ ಕಾರ್ಯಕಾರಿ ಸಮಿತಿ ಮೋದಿಯವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದಕ್ಕಿಂತ ಮೊದಲು RSSನ ಅನುಮತಿಯನ್ನು ಪಡೆದುಕೊಂಡು, ಹೌದು, ತಮ್ಗೆ ಗೊತ್ತಿದೆ ಅದ್ವಾನಿಯವರ ವಿರೋಧ ಇದ್ರೂ ಕೂಡ, ಅವರು ಬಹಿಷ್ಕಾರವೋ ಅಥವಾ ಗೈರ್ಹಾಜರಾಗಿದ್ದರೂ ಕೂಡ ಮೋದಿಯವರ ಹೆಸರನ್ನು ಘೋಷಣೆ. ಆ ಸಂದರ್ಭದಲ್ಲಿ ಕೂಡ ಇಡೀ RSS
ಒಂದಾಗಿ ಮೋದಿಯವರ ಹೆಸರನ್ನ ಸೂಚಿಸಲಿಲ್ಲ ಅನ್ನುವಂತಹ ಒಂದು ಭಾವನೆ ಕೂಡ ಇತ್ತು. Okay. RSS ನಲ್ಲಿ ಕೂಡ ಮೋದಿಯವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡೋದಕ್ಕೆ ಕೆಲವು ಭಿನ್ನಾಭಿಪ್ರಾಯಗಳು ಇದ್ದುವಂತೆ ಆ ಸಂದರ್ಭದಲ್ಲಿ. ಆದರೂ ಕೂಡ ಅನೇಕ ಕಾರಣಗಳಿಂದ ಅವರು ಮೋದಿಯವರ ವ್ಯಕ್ತಿತ್ವ ಇವರನ್ನ ಸರ್, ಒಂದು ಕೇಂದ್ರೀಯ ಒಂದು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಬಿಂಬಿಸಬೇಕು ಅಂತಂದ್ರೆ ಅಲ್ಲಿ ಪಿತಾಮಹ ಭೀಷ್ಮ LK ಅಡ್ವಾಣಿ ಇರುವಾಗ, ಆಮೇಲೆ ಒಂದು ಕೆಡರ್ ಸಂಘ ಇರುವಾಗ ಅಲ್ಲಿ ಕಾಮನ್ ಬರುವಂತದ್ದು ಅಲ್ಲ ಬಂತು. ಅದನ್ನೇ ಮುಂದುವರೆದ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಲ್ಲಿಂದ ಮುಂದೆ ಚುನಾವಣೆ ಬಂತು. ಮೋದಿ ಅವರು 400ಕ್ಕಿಂತ ಹೆಚ್ಚು ಭಾಷಣಗಳನ್ನ ಮಾಡಿದ್ರು ಮತ್ತು ಮೋದಿ ಅಲೆ ಅನ್ನೋದೊಂದು ಸೃಷ್ಟಿ ಆಯ್ತು. ಇಷ್ಟೆಲ್ಲ ಆದ್ರೂ ಕೂಡ RSS ಮತ್ತು ಸಂಘ ಪರಿವಾರ, ಅದು ಇನ್ನು ವಿಶ್ವ ಹಿಂದೂ ಪರಿಷತ್ ಇರಬಹುದು, ಜಾಗರಣ ಮಂಚ ಇರಬಹುದು, ಇನ್ನೊಂದು ಇರಬಹುದು, ಅವರೆಲ್ಲರೂ ಕೂಡ ಮತ್ತು ಸ್ವಯಂ ಸೇವಕರು ಇಡೀ ದೇಶದಲ್ಲಿ ಸಕ್ರಿಯವಾಗಿ ಬಿಜೆಪಿ ಗೆಲ್ಲಬೇಕು ಅಂತ ಹೇಳಿ ಒಂದು ಟೊಂಕ ಕಟ್ಟಿ ನಿಂತು ಅವರು ಕೆಲಸವನ್ನು ಮಾಡಿದ್ರು. ಅಲೆ ಇದ್ರೂ ಕೂಡ ಅದು ಮತಗಳಾಗಿ ಪರಿವರ್ತನೆ ಆಗಬೇಕಾದ್ರೆ ಗ್ರಾಮ ಮಟ್ಟದಿಂದ ಹಿಡಿದು ಸಂಘಟನೆ ಬೇಕಾಗುತ್ತೆ. ಅಂತ ಒಂದು ಸಂಘಟನೆಯನ್ನ RSS ಒದಗಿಸಿಕೊಡ್ತು. ಬಿಜೆಪಿ ಇರಬಹುದು, RSS ಒದಗಿಸಿ ತಪ್ಪೇ ಇಲ್ಲ ಸರ್. ಈಗ ಸಂಘಟನೆಯ ಒಂದು ಶಕ್ತಿ, ನಾನು ಅದನ್ನ ಹೇಳ್ತಾ ಇದ್ದೀನಿ, ಅಭೇದ್ಯ ಶಕ್ತಿ ಅಲ್ಲ ಒಂದು ಪ್ಲಸ್ ಅದು ಮತಗಳಾಗಿ ಪರಿವರ್ತನೆ ಆಗೋದಕ್ಕೆ ಮೋದಿ ಕೂಡ ಅಷ್ಟೇ ಕಾರಣರು. ಅದ್ರ ಪಕ್ಷಾತೀತವಾಗಿ ಎಲ್ಲರೂ ಒಪ್ಕೋಬೇಕು, ಅದರಲ್ಲಿ ಎರಡು ಮಾತಿಲ್ಲ, ನಿಜ. ಆದರೆ ಯಾವಾಗ ಅವರು ಅಧಿಕಾರಕ್ಕೆ ಬಂದ ನಂತರ ಕೆಲವು ಹನಿಮೂನ್ ಪೀರಿಯಡ್ ಮುಗಿದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಂದ ಕೆಲವು ಅಪಸ್ವರಗಳು ಬಂದಾಗಲೂ ಸ್ವತಃ ಬಿಜೆಪಿಯವರೇ ಹೇಳಿದಂತ ಮಾತು, ಸ್ವಲ್ಪ ಕಾಯಿರಿ, ನೀವು ಅಷ್ಟು ಅರ್ಜೆಂಟ್ ಯಾಕೆ ಮಾಡ್ತೀರಾ? ಹಾಗಾಗಿ ನಮ್ಗೇನು ಬೇಸರ ಇರಲಿಲ್ಲ. ಈಗಲೂ ಕೂಡ ವಿರೋಧ ಪಕ್ಷಗಳಿಗೆ ಏನು ತೊಂದರೆ ಇಲ್ಲ, ಇನ್ನೂ ಕೂಡ ಕಾಯೋದಕ್ಕೆ ಅವರು ರೆಡಿ ಇದ್ದಾರೆ. ಆದ್ರೆ RSS ಯಾಕೆ ಕಾಯೋದಕ್ಕೆ ರೆಡಿ ಇಲ್ಲ? ನಾನು ಅದನ್ನು ಹೇಳೋದಕ್ಕೆ ಬರ್ತಾ ಇದ್ದೀನಿ. ಏನಾಗಿದೆ ಅಂತ ಹೇಳಿದ್ರೆ, ಮೋದಿ ಅವರು ಗುಜರಾತ್ನಲ್ಲಿ 12 ವರ್ಷ ಮುಖ್ಯಮಂತ್ರಿಯಾಗಿದ್ದು ಕೂಡ ಈ ಸಂಘ ಪರಿವಾರದ ಕೆಲವು ಸಂಸ್ಥೆಗಳೊಡನೆ ಅವರ ಸಂಬಂಧ ಅಷ್ಟೊಂದು ಸುಮಧುರವಾಗಿರಲಿಲ್ಲ ಮತ್ತು ಅವರ ಮೇಲೆ ನಿಯಂತ್ರಣ ಹೇರೋದಕ್ಕೆ ಮಾಡಿದ ಪ್ರಯತ್ನಗಳು ಕೂಡ ಯಶಸ್ವಿಯಾಗಿಲ್ಲ. ಮೋದಿ ಅವರು ಅಸೆಟ್ ಮಾಡಿಕೊಂಡು ನಾನೇ ಮುಖ್ಯಮಂತ್ರಿ, ನಾನೇ ಆಡಳಿತವನ್ನು ನಡೆಸ್ತೇನೆ ಅನ್ನೋ ರೀತಿಯಲ್ಲಿ ಅಲ್ಲಿ ಆಡಳಿತವನ್ನು ನಡೆಸಿದ್ರು. ಈಗ ಅವರು ಪ್ರಧಾನಮಂತ್ರಿಗಳಾದ ಮೇಲೆ RSSಗೆ ಆ ಒಂದು ಭಯ ಕೂಡ ಇದ್ದೇ ಇದೆ. ಒಂದು ನಿಮಿಷ ನಾನು ಮುಂದಕ್ಕೆ ಹೇಳ್ತಾ ಇದ್ದೇನೆ. ಆ ಒಂದು ಭಯ ಕೂಡ, ಯಾಕೆಂದ್ರೆ ಮೋದಿ ಏನಾಗಿದೆ, ತಾವು ಹೇಳಿದಾಗೆ ವಿಜಯದ ವಾರಸುದಾರರು ಯಾರೇ ಇರಲಿ, RSS ಆಗಿರಬಹುದು, ಪರಿವಾರವು ಅಥವಾ ಸ್ವತಃ ಮೋದಿ ಅವರಲ್ಲಿಯೋ ಬಿಜೆಪಿ ಎಲ್ಲವೂ ಒಟ್ಟಿನಲ್ಲಿ ಕ್ಯುಮುಲೇಟಿವ್ ಇಫೆಕ್ಟ್ ಆಗಿ ಅವರು ಗೆದ್ದಿದ್ದಾರೆ. ಇನ್ನು ಸ್ವಂತ ಬಲದ ಮೇಲೆ ಅವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಸಂಪೂರ್ಣವಾಗಿ ಅಸೆಪ್ಟ್ ಮಾಡಿ ನಾನೇ ದೇಶದ ಪ್ರಧಾನಮಂತ್ರಿ, ನಾನೇ ಎಲ್ಲವನ್ನೂ ತೀರ್ಮಾನ ಮಾಡ್ತೀನಿ ಅಂತ ಹೊರಟ್ರೆ ಆವಾಗ RSS ನ ಕತೆ ಏನು? ಒಂದನ್ನು ನಾವು ಎಲ್ರಿಗೂ ಸತ್ಯ ಏನಂತ ಹೇಳಿದ್ರೆ, ಬಿಜೆಪಿಯ ಸೈದ್ಧಾಂತಿಕ ನೆಲೆ RSS ನಲ್ಲಿದೆ, ಅದನ್ನು ಬಹುಶಃ ಯಾರು ಅಲ್ಗಳೆಯುವುದಿಲ್ಲ ಮತ್ತು ಅವರ ಮಧ್ಯೆ ಬೇಕಾದಷ್ಟು ಸಂಪರ್ಕ ಸಂಬಂಧಗಳು ನಿರಂತರವಾಗಿ ನಡೀತಾ ಇರುತ್ತೆ. ಇನ್ನೂ ಒಂದನ್ನು ಹೇಳೋದಾದ್ರೆ, ಈಗ ಮೋದಿಯವರ ಪರಮಾಪ್ತ ಅಮಿತ್ ಶಾ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅಲ್ಲಿಗೆ ಇಡೀ ಪಕ್ಷದ ಮೇಲೆ ಮೋದಿಯವರ ಹತೋಟಿ ಪೂರ್ಣ ಆಗಿದೆ. ಈಗ ಇಡೀ ಬಿಜೆಪಿ ಮೋದಿಯವರ ನಿಯಂತ್ರಣದಲ್ಲಿ ಬಂದಿದೆ. ಒಂದೇ ನಿಮಿಷ ನಾನು ಹೇಳಿ ಮುಗಿಸ್ಬಿಡ್ತಾ ಇದ್ದೇನೆ ನಿಮಗೆ. ಹಾಗೆ ನಿಯಂತ್ರಣದಲ್ಲಿ ಬಂದ ಮೇಲೆ ಈಗ ಅಮಿತ್ ಶಾ ಅವ್ರಿಗೂ ಕೂಡ RSS ನವರ ಒಂದು ಗ್ರೀನ್ ಸಿಗ್ನಲ್. ಈಗ ನೀವು ಬೇಗ ಬರಬೇಕಾಗತ್ತೆ ನೀವು ಪಾಯಿಂಟ್ಗೆ. ಹಾಗಿರುವಾಗ ಒಂದು ನಿಯಂತ್ರಣ ಕಂಪ್ಲೀಟ್ ಆಗಿ ಪಕ್ಷದ ಮೇಲೆ ಬಂದಿದೆ. ಇನ್ನೊಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಗೆ ಗುಜರಾತ್ನಲ್ಲಿ ಯಾವುದಕ್ಕೂ ಅವಕಾಶಗಳನ್ನು ಕೊಡದೆ, ಯಾರ ಇಂಟರ್ಫಿಯರೆನ್ಸ್ ಇಲ್ಲದೆ ಆಡಳಿತವನ್ನು ನಡೆಸಿದ್ರು, ಆ ಭಯ ಕಾಡ್ತಾ ಇದೆ. ನಿಮ್ಮ ಹೇಳಿಕೆ ಉದ್ದೇಶ ಸ್ವಲ್ಪ ಮಟ್ಟಿಗೆ ಕಾಡ್ತಾ ಎಸ್ ನಾನು ಬರ್ತೇನೆ. ಹಾಗಿದ್ರೆ ಈ ಒಂದು ಪಾಯಿಂಟ್ ಇಲ್ಲಿ ಹೇಳಿರುವಂತದ್ದು, ಹಾಗಿದ್ರೆ ಭಯ ಕಾಡ್ತಾ ಇರೋದು ವಿರೋಧ ಪಕ್ಷಗಳಿಗಿಂತಲೂ ಹೆಚ್ಚಾಗಿ ಸ್ವತಃ ಸಂಘಕ್ಕೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಚರ್ಚೆಯನ್ನು ಮಾಡೋಣ. ಅಂದರೆ ಇದರ ಬಗ್ಗೆ ಇನ್ನಷ್ಟು ವಿಸ್ತೃತವಾಗಿ ಮಾತಾಡೋಣ. ನಮಗೆ ಮೈಸೂರಿನಿಂದ ಗೋ ಮಧುಸೂದನ್, ಬಿಜೆಪಿ ಮುಖಂಡರು ಹಾಗೂ ವಿಧಾನ ಪರಿಷತ್ ಸದಸ್ಯರು. ನಮಸ್ಕಾರ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ JP, ನಮಸ್ಕಾರ. ಎಸ್ ಸರ್, ಬರ್ತೀನಿ ಸರ್, ನಿಮ್ಮ ಬಳಿಗೆ ಬರ್ತೀನಿ, ಕೆಲವು ಪ್ರಶ್ನೆಗಳು ಇಟ್ಕೊಂಡು ಬರ್ತೀನಿ ನಾನು. ಹಾಗೇನೆ JDS ವಕ್ತಾರರಾಗಿರುವಂಥ ರಮೇಶ್ ಬಾಬು ಅವರು ಕೂಡ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಇವರ ಜೊತೆ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮೊದಲು ಒಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ಒಂದು ಸಭೆಯಲ್ಲಿ ಅಂದರೆ ಬಿಜೆಪಿ ಪ್ರಧಾನಿ ಹಾಗೂ ರಾಷ್ಟ್ರಾಧ್ಯಕ್ಷ ಒಂದೇ ರಾಜ್ಯದವರಾಗಿರಬೇಕೇ? ಅಮಿತ್ ಶಾ ವಿರುದ್ಧದ ಕೇಸುಗಳು ಏನಾದವು? ಈ ಕೇಸುಗಳಿಂದ ಬಿಜೆಪಿಗೆ ಮುಖಭಂಗ ಆಗುವುದಿಲ್ಲವೇ? ಬಿಜೆಪಿಯ ಮುಂದಿನ ರಾಷ್ಟ್ರಾಧ್ಯಕ್ಷರು ದಕ್ಷಿಣ ಭಾರತದವರು ಆಗ್ತಾರಾ? ಇದು ಸಂಘದ ಪ್ರಮುಖರು ಬಿಜೆಪಿ ಮುಖಂಡರಿಗೆ ಕೇಳಿದ ಪ್ರಶ್ನೆ. ಇತ್ತೀಚೆಗೆ ಇಕನಾಮಿಕ್ ಟೈಮ್ಸ್ ಪತ್ರಿಕೆಯಲ್ಲಿ ಇದು ವರದಿಯಾಗಿತ್ತು. ನಿಜಾನ ಆ ರೀತಿ ಆಗಿದ್ದು? ಎಲ್ಲವನ್ನು ಚರ್ಚೆ ಮಾಡೋಣ ಒಂದು ಬ್ರೇಕ್ ಆದಮೇಲೆ.